ಸೊ ಫೈನಲಿ ಒನ್ ಪ್ಲಸ್ ಅವರು ಅವರ 2026 ಫ್ಲಾಗ್ಶಿಪ್ ಫೋನ್ ಲಾಂಚ್ ಮಾಡಕ್ಕೆ ರೆಡಿ ಆಗಿದ್ದಾರೆ, ಒನ್ ಪ್ಲಸ್ 15 ನ. ನಿಮ್ಗೆಲ್ಲ ಡೌಟ್ ಆಗಿರ್ಬೋದು, ಲಾಸ್ಟ್ ಲಾಂಚ್ ಮಾಡಿದ್ದು ಒನ್ ಪ್ಲಸ್ 13 ಅಲ್ವಾ, 14 ಅಲ್ಲಿ ಹೋಯ್ತು, ನಮ್ಮ ಭಾರತದಲ್ಲಿ 14 ಲಾಂಚ್ ಆಗಿಲ್ವ ಅಂತ ನಿಮ್ಗೆಲ್ಲ ಒಂದು ಡೌಟ್ ಆಗಿರ್ಬೋದು. ಆಕ್ಚುಲಿ 14 ಒನ್ ಪ್ಲಸ್ 14 ಬಂದೇ ಇಲ್ಲ, ಯಾಕಂತಂದ್ರೆ ಚೈನಾ ಅಲ್ಲಿ 14 ನಂಬರ್ನ ಅನ್ಲಕ್ಕಿ ಅಂತ ಬಿಲೀವ್ ಮಾಡ್ತಾರೆ. ಹಾಗಾಗಿ ಆ ಒಂದು 14 ನಂಬರ್ನ ಸ್ಕಿಪ್ ಮಾಡ್ಬಿಟ್ಟು ಒನ್ ಪ್ಲಸ್ 14 ಬದಲು ಒನ್ ಪ್ಲಸ್ 15 ಡೈರೆಕ್ಟ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ಇದೇ ತಿಂಗಳು ಅಕ್ಟೋಬರ್ 27ರಂದು ಚೈನಾ ಅಲ್ಲಿ ಒನ್ ಪ್ಲಸ್ 15 ಲಾಂಚ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಭಾರತದಲ್ಲಿ ಮುಂದಿನ ತಿಂಗಳು ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಒನ್ ಪ್ಲಸ್ 15 ಲಾಂಚ್ ಮಾಡ್ತಾರೆ. ಸೊ ಫ್ಲಾಗ್ಶಿಪ್ ಫೋನ್ಸ್ ಅಂತ ಅಂದಾಗ ರೀಸೆಂಟ್ ಆಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸ್ಯಾಮ್ಸಂಗ್ ಅವ್ರು ಇರ್ಬೋದು, ಆಪಲ್ ಅವ್ರು ಇರ್ಬೋದು, ಬೇರೆ ಬೇರೆ ಕಂಪನೀಸ್ಗಳು ಯಾವ್ದಾದ್ರು ಒಂದು ಪ್ರೀಮಿಯಂ ಫೀಚರ್ ನ ಕೊಡಕ್ಕೆ ಅಲ್ಲಿ ಏನಾದ್ರು ಕಾಸ್ಟ್ ಕಟಿಂಗ್ ನ ಮಾಡ್ತಾ ಇರ್ತಾರೆ. ಬಟ್ ಈ ಸಲ ಒನ್ ಪ್ಲಸ್ 15 ಅಲ್ಲಿ ಒನ್ ಪ್ಲಸ್ ಅವರು ಏನ್ ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ಒನ್ ಪ್ಲಸ್ ಅವರು ಫಿಲ್ಟರ್ ಹಾಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿಮ್ಗೆ ಎಷ್ಟೊಂದು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಒನ್ ಪ್ಲಸ್ 13 ಹೋಲಿಸ್ಕೊಂಡ್ರೆ ಒನ್ ಪ್ಲಸ್ 15 ಅಲ್ಲಿ ತುಂಬಾನೇ ಮೇಜರ್ ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಅಂಡ್ ಇನ್ ಕೇಸ್ ಒನ್ ಪ್ಲಸ್ 15 ಲಾಂಚ್ ಆದ್ಮೇಲೆ ಈ ಎಲ್ಲಾ ಫೀಚರ್ಸ್ ಗಳು ಕ್ಲೀನ್ ಆಗಿ ವರ್ಕ್ ಆಗಿ ಏನು ತೊಂದರೆ ಇಲ್ದಿರ ಆದ್ರೆ, ನನ್ನ ಪ್ರಕಾರ ಮುಂದಿನ ವರ್ಷ ಲಾಂಚ್ ಆಗೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ಗೂ ಕೂಡ ಸಖತ್ತು ಟಕ್ಕರ್ ಕೊಡಬಹುದು ಒನ್ ಪ್ಲಸ್ 15 ಅಂತಾನೆ ಹೇಳ್ಬಹುದು. ಅಂಡ್ ಈ ಸಲ ಒನ್ ಪ್ಲಸ್ 15 ಅಲ್ಲಿ ಒಂದು ಮೇನ್ ಹೈಲೈಟ್ ಏನಪ್ಪಾ ಅಂತ ಅಂದ್ರೆ ಅದರ ಒಂದು ಬಿಲ್ಡ್ ಕ್ವಾಲಿಟಿ. ಈ ಸಲ ಒನ್ ಪ್ಲಸ್ ಅವರು ಏರೋಸ್ಪೇಸ್ ಗ್ರೇಡ್ ನ್ಯಾನೋ ಸಿರಾಮಿಕ್ ಕೋಟಿಂಗ್ ಇಂದ ಮಾಡಿರೋ ಮೆಟಲ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಇದೊಂಥರ ಫ್ಯಾನ್ಸಿ ನೇಮ್ ಆಯ್ತು. ಬೇಸಿಕ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಒಳ್ಳೆ ನ್ಯಾನೋ ಕೋಟಿಂಗ್ ಇಂದ ಮಾಡಿರೋ ಒಂದು ಒಳ್ಳೆ ಮೆಟಲ್ ನ ಯೂಸ್ ಮಾಡ್ತಿದ್ದಾರೆ ಒನ್ ಪ್ಲಸ್ ಅಲ್ಲಿ ಅಂತ ಹೇಳ್ಬೋದು ಒನ್ ಪ್ಲಸ್ 15 ಅಲ್ಲಿ. ಅಂಡ್ ಈ ಒಂದು ಮೆಟಲ್ ಐಫೋನ್ 15 ಅಲ್ಲಿ ಟೈಟಾನಿಯಂಗಿಂತ 130ರಷ್ಟು ಬಲಿಷ್ಠ ಅಂತ ಹೇಳ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಐಫೋನ್ 17 ಸೀರೀಸ್ ಲಾಂಚ್ ಆಯ್ತಲ್ಲ, ಅದರಲ್ಲಿದ್ದ ಒಂದು ಏನು ಅಲ್ಯೂಮಿನಿಯಂ ಯೂನಿಬಾಡಿ ಕೊಟ್ಟಿರಲ್ವ, ಅದಕ್ಕಿಂತ 50ರಿಂದ 60ರಷ್ಟು ಬಲಿಷ್ಠ ಅಂತ ಒನ್ ಪ್ಲಸ್ ಅವರು ಕ್ಲೇಮ್ ನ ಮಾಡ್ತಿದ್ದಾರೆ. ಸೊ ಒನ್ಸ್ ಲಾಂಚ್ ಆದ್ಮೇಲೆ ನೋಡ್ಬೇಕು ಜೆರಿರಿಗೆ ಎವ್ರಿಥಿಂಗ್ ಅವರು ಹೆಂಗೆ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವರ ಒಂದು ವಿಡಿಯೋ ನೋಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಎಷ್ಟು ಸ್ಟ್ರಾಂಗ್ ಈ ಒಂದು ಮೆಟಲ್ ಅಂತ ಅಂದ್ಬಿಟ್ಟು. ಅಂಡ್ ಒನ್ ಪ್ಲಸ್ 15 ಅಲ್ಲಿ IP66 ಮತ್ತೆ IP68 ರೇಟಿಂಗ್ ಕೂಡ ಇದೆ. ಅಂಡ್ ಒಂದೊಂದು ಕನ್ಫರ್ಮ್ ಮಾಡಿ ಹೇಳ್ಬೋದು, ಒನ್ ಪ್ಲಸ್ ಅವರು ಈ ಸಲ ಅವರ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಅವರ ಒಂದು ಎಲ್ಲಾ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಒಳ್ಳೆ ಡ್ಯೂರಬಲ್ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ಒನ್ ಪ್ಲಸ್ 15 ಡಿಸೈನ್ ಸೇಮ್ ಒನ್ ಪ್ಲಸ್ 13s ಏನು ಒನ್ ಪ್ಲಸ್ ಅವರು ಹೋದ ಲಾಂಚ್ ಮಾಡಿದಲ್ವಾ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಫೋನ್, ಅದೇ ತರ ಸೇಮ್ ಡಿಸೈನ್. ನಿಮ್ಗೆ ಏನೋ ಕೂಡ ಡಿಫ್ರೆಂಟ್ ನೋಡಕ್ ಸಿಗ್ತಾ ಇಲ್ಲ. ಒನ್ ಪ್ಲಸ್ 15 ಅಲ್ಲಿ ನಿಮ್ಗೆ ಒಂಚೂರು ಕ್ಯಾಮ್ರಾ ಮಾಡಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸಬಹುದು. ಅದು ಬಿಟ್ರೆ ಸೇಮ್ ಫ್ಲಾಟ್ ಬ್ಯಾಕ್ ಮತ್ತೆ ಫ್ಲಾಟ್ ಫ್ರಂಟ್ ನೋಡ್ತಾ ಇದೀವಿ. ಒನ್ ಪ್ಲಸ್ ಅವರು ಫೈನಲಿ ಅವರ ಒಂದು ಕರ್ವ್ ಬ್ಯಾಕ್ ಮತ್ತೆ ಕರ್ವ್ ಸ್ಕ್ರೀನ್ ಡಿಸ್ ಮಾಡಿದ್ದಾರೆ. ಒನ್ ಪ್ಲಸ್ 13 ಅಲ್ಲಿ ಅವರು ಕರ್ವ್ ಸ್ಕ್ರೀನ್ ಸ್ವಲ್ಪ ತೆಗ್ದಾಕಿದ್ರು, ಬಟ್ ಕಾರ್ನರ್ಸ್ ಅಲ್ಲಿ ಸ್ವಲ್ಪ ಕರ್ವ್ ಇತ್ತು. ಬಟ್ ಈ ಸಲ ಒನ್ ಪ್ಲಸ್ 15 ಅಲ್ಲಿ ಫುಲ್ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಫುಲ್ ಟೋಟಲ್ ಫ್ರಂಟ್ ಮತ್ತೆ ಬ್ಯಾಕ್ ಫ್ಲಾಟ್ ನೋಡ್ತಾ ಇದೀವಿ, ಫ್ಲಾಟ್ ಡಿಸ್ಪ್ಲೇ ಮತ್ತೆ ಫ್ಲಾಟ್ ಬ್ಯಾಕ್ ನೋಡ್ತಾ ಇದೀವಿ. ಸೊ ಒನ್ ಪ್ಲಸ್ ಅವರು ಈ ಸಲ ಒನ್ ಪ್ಲಸ್ 15 ಅಲ್ಲಿ ಬರೀ ಬಿಲ್ಡ್ ಅಲ್ಲಿ ಮಾತ್ರ ಅಪ್ಗ್ರೇಡ್ ತರ್ತಾ ಇಲ್ಲ, ಅವರ ಒಂದು ಸ್ಕ್ರೀನ್ ಅಲ್ಲೂ ಕೂಡ ಅಪ್ಗ್ರೇಡ್ ತರ್ತಾ ಇದ್ದಾರೆ. ಸೊ ನಿಮ್ಗೆ ಶಾಕ್ ಆಗೋಗ್ಬಿಡುತ್ತೆ ಆ ಒಂದು ಅಪ್ಗ್ರೇಡ್ ನ ಕೇಳ್ಬಿಟ್ಟು. ನಿಮ್ಗೆ ಇಲ್ಲಿ ಈ ಸಲ ಸ್ಕ್ರೀನ್ ರಿಫ್ರೆಶ್ ರೇಟು 120 ಅಲ್ಲ, 145 ಅಲ್ಲ, 165 ಹರ್ಟ್ಸ್ ಒಂದು ಸ್ಕ್ರೀನ್ ರಿಫ್ರೆಶ್ ರೇಟ್ ನೋಡ್ತಾ ಇದೀವಿ. ಸೊ ಇದು ಎಷ್ಟು ದೊಡ್ಡ ಲೀಪ್ ಅಂತ ಅಂದ್ರೆ ಒನ್ ಪ್ಲಸ್ 13 ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ಸ್ಕ್ರೀನ್ ರಿಫ್ರೆಶ್ ರೇಟ್ ರನ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ 120ಕ್ಕೆ ಮತ್ತೆ 145ಕ್ಕೆ ನಿಮ್ಗೆ ಕಂಡಲ್ಲಿ ನಿಮ್ಗೆ ನೋಡಕ್ಕೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಬಟ್ ನೀವು 145 ಹರ್ಟ್ಸಿನ ಫೋನ್ ಮತ್ತೆ 120 ಹರ್ಟ್ಸಿನ ಫೋನಿನ ನೀವು ಪಕ್ಕ ಇಟ್ಕೊಂಡು ನೋಡಿದ್ರೆ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೊರತು 120 ಮತ್ತೆ 145 ಹರ್ಟ್ಸಿನ ಒಂದು ರಿಫ್ರೆಶ್ ರೇಟ್ ನಮ್ಗೆ ನಾರ್ಮಲ್ ಮನೆಯಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ಒನ್ ಪ್ಲಸ್ ಅವ್ರು ಈ ಸಲ 165 ವಾಟ್ಸಿನ ಒಂದು ಸ್ಕ್ರೀನ್ ರಿಫ್ರೆಶ್ ರೇಟ್ ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಗೇಮರ್ಸ್ ಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಇದಕ್ಕೆ ಸಪೋರ್ಟಿಂಗ್ ಆಗ್ಬಿಟ್ಟು ಒನ್ ಪ್ಲಸ್ ಅವರು LTPO ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. ಸೊ ಒನ್ ಪ್ಲಸ್ 15 ಒಂದು ಡಿಸ್ಪ್ಲೇ 165 ಹರ್ಟ್ಸ್ ಇಂದ 1 ಹರ್ಟ್ಸ್ ವರೆಗೂ ಹೋಗುತ್ತೆ. ಇದರಿಂದ ನಿಮ್ಮ ಒಂದು ಬ್ಯಾಟರಿನೂ ಕೂಡ ಜಾಸ್ತಿ ಉಳಿತಾಯ ಆಗುತ್ತೆ. ಸೊ ಇದಂತೂ ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ನಾನು ನಿಜವಾಗ್ಲೂ ಎಕ್ಸೈಟ್ ಆಗಿದ್ದೀನಿ. 164 ಹರ್ಟ್ಸ್ ಸಾರಿ 165 ಹರ್ಟ್ಸ್ ಹೆಂಗೆ ಎಷ್ಟು ಸ್ಮೂತ್ ಆಗಿರುತ್ತೆ, ಎಷ್ಟು ಸ್ಮೂತ್ ಆಗಿ ಗೇಮಿಂಗ್ ಆಡ್ಬೋದು ಅಂತ ಅಂದ್ಬಿಟ್ಟು. ಅನ್ಲೆಸ್ ಅಂಟಿಲ್ ಒನ್ ಪ್ಲಸ್ ಅವರು ಅನ್ಲಾಕ್ ಮಾಡಬೇಕು BGMI ಅಲ್ಲಿ 165 ಹರ್ಟ್ಸ್ ಗೇಮಿಂಗ್ ನ. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಒನ್ ಪ್ಲಸ್ 15 ಅಲ್ಲಿ ಸಲ ಲೇಟೆಸ್ಟ್ ಅಂಡ್ ಫಾಸ್ಟೆಸ್ಟ್ ಅಂಡ್ ಸೊ ಗ್ರೇಟೆಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಯೂಸ್ ಮಾಡ್ತಿದ್ದಾರೆ. ಅಂಡ್ ಒನ್ ಪ್ಲಸ್ ಅವರೇ ಫಸ್ಟ್ ಫೋನ್ ಆಗುತ್ತೆ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿರೋದು. ಆಪಲ್ ಅವರು ರೀಸೆಂಟ್ ಆಗಿ A19 Pro ಲಾಂಚ್ ಮಾಡಿದ್ರು, A19 Bionic Pro ನ. ಅದು ಆಪಲ್ ಅವ್ರದ್ದು ಒಂದು ಬೇರೆ ಯೂನಿವರ್ಸ್ ಬಿಟ್ರೆ ಕರೆಂಟ್ಲಿ ಆಂಡ್ರಾಯ್ಡಿನ ಒಂದು ಜಗತ್ತಲ್ಲಿ ಈ ಒಂದು ಸ್ನ್ಯಾಪ್ ಡ್ರ್ಯಾಗನ್ 8 Elite Gen 5 ಫಾಸ್ಟೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ನಿಮ್ಗೆ ಆಂಟಿಟ್ಯೂಡ್ ಸ್ಕೋರ್ ಎಲ್ಲ ನೋಡೋ ಅವಶ್ಯಕತೆನೇ ಇಲ್ಲ. ನಿಮ್ ಇದರಲ್ಲಿ ಎಲ್ಲಾ ಡೈಲಿ ಟಾಸ್ಕ್ ಇರ್ಬೋದು, ಎಲ್ಲ ಹೈ ಎಂಡ್ ಗೇಮು ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ.
ಆಗುತ್ತೆ. ಅಂಡ್ ಇದಕ್ಕೆ ಸಪೋರ್ಟಿಂಗ್ ಆಗಿ ಒನ್ ಪ್ಲಸ್ 15 ಅಲ್ಲಿ UFS-ನ 4.1 ಸ್ಟೋರೇಜ್ ಯೂಸ್ ಮಾಡ್ತಿದ್ದಾರೆ. ಮತ್ತೆ LPDDR5X RAM ಕೂಡ ಯೂಸ್ ಮಾಡ್ತಿದ್ದಾರೆ. ಆಪ್ ಓಪನಿಂಗ್ ಕ್ಲೋಸಿಂಗ್ ಇರ್ಬೋದು, ರ್ಯಾಮ್ ಮ್ಯಾನೇಜ್ಮೆಂಟ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಒನ್ ಪ್ಲಸ್ ಅವ್ರು ಆಕ್ಚುಲಿ ಪ್ರತಿ ವರ್ಷ ಅವರ ಫ್ಲಾಗ್ಶಿಪ್ ಫೋನ್ಸ್ ಗಳಲ್ಲಿ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಇಲ್ಲ, ಪರ್ಫಾರ್ಮೆನ್ಸ್ ಅಲ್ಲಿ ಒನ್ ಪ್ಲಸ್ ಅವ್ರು ಏನು ಕೂಡ ಕೊರತೆನೂ ಮಾಡಿಲ್ಲ. ಅವರ ಮಿಡ್ ರೇಂಜ್ ಫೋನ್ ಕೂಡ ಅವರ ಎಂತ ಫೋನ್ಗಾದ್ರೂ ಕೂಡ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗೇನೆ ಕೊಡ್ತಾರೆ, ಅದರಲ್ಲಂತೂ ಏನು ಪ್ರಾಬ್ಲಮ್ ಇರಲ್ಲ. ಒನ್ ಪ್ಲಸ್ ಅವರು ಪ್ರತಿ ವರ್ಷನೂ ಎಲ್ಲಾ ಕ್ಯಾಟಗರಿಯಲ್ಲೂ ಏನಪ್ಪ ಪ್ರಾಬ್ಲಮ್ ಇರೋದು ಅಂದ್ರೆ ಕ್ಯಾಮ್ರಾ ಅಲ್ಲಿ. ಸೊ ಚೂರು ಅಟ್ಲೀಸ್ಟ್ ದುಡ್ಡು ಕೊಟ್ಟಿದ್ದಕ್ಕಾದ್ರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ 2026 ಲಾಂಚ್ ಆಗೋ ಫ್ಲಾಗ್ಶಿಪ್ ಫೋನ್ಸ್ ಗಳಿಗೆ ಒನ್ ಪ್ಲಸ್ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಟಕ್ಕರ್ ಕೊಡ್ಬೋದು, ಎಸ್ಪೆಷಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ಗಳಿಗೆ. ಸೊ ಕ್ಯಾಮ್ರಾ ರೂಮರ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಕರೆಕ್ಟಾಗಿ ಗೊತ್ತಿಲ್ಲ ಏನಿಲ್ಲ ಯಾವ ಒಂದು ಸೆನ್ಸರ್ಸ್ಗಳು ಆಗ್ತಾರೆ ಅಂತ ಅಂದ್ಬಿಟ್ಟು. ರೂಮರ್ಸ್ ಪ್ರಕಾರ 3 ಸೆನ್ಸರ್ ಕೂಡ ಬ್ಯಾಕ್ ಅಲ್ಲಿ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಇನ್ನೊಂದಷ್ಟು ಲೀಕ್ಸ್ ಅಂಡ್ ರೂಮರ್ಸ್ ಪ್ರಕಾರ 200 ಮೆಗಾ ಪಿಕ್ಸೆಲ್ ನ ಒಂದು ಸೆನ್ಸರ್ನ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಫ್ರಂಟ್ ನಂಗೆ ಎಷ್ಟು ಕೊಡ್ತಾರೆ ಅಂತ ಕ್ಲಾರಿಟಿ ಗೊತ್ತಿಲ್ಲ, ಬಟ್ ಬ್ಯಾಕಿನ ಒಂದು ರೇರ್ ಕ್ಯಾಮ್ರಾ ಏನೋ ಒಂದು ರೂಮರ್ಸ್ ಇದು ಅಂತ ಹೇಳ್ಬೋದು. ಚೂರು ಕ್ಯಾಮ್ರಾ ಅಲ್ಲಿ ಸ್ವಲ್ಪ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಒನ್ ಪ್ಲಸ್ ಅವರ ಒಂದು ಫ್ಲಾಗ್ಶಿಪ್ ಫೋನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಆಗುತ್ತೆ. ಈಗೇನೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಬೇಡಿಕೆ ಆಗುತ್ತೆ. ಜನರು ತಗೊಳ್ಬೇಕಾದ್ರೆ ಸ್ವಲ್ಪ ನಂಬಿಕೆನ ತಗೊಳ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಒನ್ ಪ್ಲಸ್ ಅವರ ಒಂದು ಆಸರ್ಬ್ಯಾಡ್ ಡೀಲ್ ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆಸರ್ಬ್ಯಾಡ್ ಬದಲು ಒನ್ ಪ್ಲಸ್ ಅವರ ಒಂದು ಓನ್ ಇಂಜಿನ್ ಲಾಂಚ್ ಮಾಡಿದ್ದಾರೆ, GTL Max ಅಂತ ಅನ್ಬಿಟ್ಟು. ಸೊ ಒನ್ ಪ್ಲಸ್ ಅವರು ಕ್ಲೇಮ್ ಮಾಡೋ ಪ್ರಕಾರ ಈ ಒಂದು ಅವರ ಒಂದು ಓನ್ ಏನು ಇಂಜಿನ್ ಇವರು ರೆಡಿ ಮಾಡ್ಕೊಂಡಿರಲ್ಲ, ಆ ಒಂದು ಇಂಜಿನ್ ಹೆಲ್ಪಿಂದ ಪಿಕ್ಸೆಲ್ ಮತ್ತೆ ಐಫೋನ್ ಲೆವೆಲ್ ನೀವು ಫೋಟೋನ ತೆಗಿಬಹುದು ಅಂತ ಅವರು ಕ್ಲೇಮ್ ಮಾಡಿದ್ದಾರೆ. ಸೊ ಇದು ಫ್ಲಾಪ್ ಆಗ್ಬೋದು, ಇದು ಹಿಟ್ಟು ಆಗ್ಬೋದು, ಯಾಕಂದ್ರೆ ಒನ್ ಪ್ಲಸ್ ಅವರು ಖುದ್ದಾಗಿ ರೆಡಿ ಮಾಡಿರೋ ಇಂಜಿನ್ ಇಂದ ಏನ್ ಬೇಕಾದ್ರೂ ಆಗ್ಬೋದು. ಫಸ್ಟ್ ಟೈಮ್ ಇವ್ರು ಇಂಪ್ಲಿಮೆಂಟ್ ಮಾಡ್ತಿರೋ ಕಾರಣ. ನೋಡೋಣ ಒನ್ ಪ್ಲಸ್ ಅವರ ಒಂದು ಖುದ್ದಾಗಿ ರೆಡಿ ಮಾಡಿರೋ ಒಂದು ಇಮೇಜ್ ಪ್ರೊಸೆಸಿಂಗ್ ಇಂಜಿನ್ ಹೆಂಗೆ ಕೆಲಸ ಮಾಡುತ್ತೆ ಒನ್ ಪ್ಲಸ್ 15 ಅಂತ ಅಂದ್ಬಿಟ್ಟು. ಸೊ ಅದಕ್ಕೂ ಇದರ ಒಂದು ಡೀಟೇಲ್ ರಿವ್ಯೂಗೆ ವೇಟ್ ಮಾಡಿ ನನ್ನ ಚಾನಲ್ ಅಲ್ಲಿ. ಇಲ್ಲಿವರೆಗೂ ನೋಡ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ನನಗೆ ಎಲ್ಲ ಫೀಚರ್ಸ್ಗಳಿದೆಯಲ್ಲ ಅವೆಲ್ಲ ಫೀಚರ್ಸ್ಗಳಿಗೆ ಸಪೋರ್ಟ್ ಮಾಡಕ್ಕೆ ಅಂಡ್ ಅದನ್ನೆಲ್ಲ ಪವರ್ ಮಾಡಕ್ಕೆ ಸರ್ ಒನ್ ಪ್ಲಸ್ ಅವರು ತುಂಬಾ ದೊಡ್ಡ ಮನಸ್ಸಿಂದ ತುಂಬಾ ದೊಡ್ಡ ಬ್ಯಾಟ್ರಿನ ಕೊಟ್ಟಿದ್ದಾರೆ. 7300 mAh ಬ್ಯಾಟ್ರಿ ವಿತ್ 120 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ನ ಕೊಟ್ಟಿದ್ದಾರೆ. ಸೊ ಈ ಚೈನೀಸ್ ಕಂಪ್ನೀಸ್ಗಳು ಈ ಒಂದು ಬ್ಯಾಟ್ರಿ ಟೆಕ್ನಾಲಜಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಇಷ್ಟೊಂದು ಏನಪ್ಪ mAh ಬ್ಯಾಟ್ರಿನ ಕೊಟ್ಬಿಟ್ಟು 120 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಕೊಡ್ತಿದ್ದಾರೆ ಅಂತಂದ್ರೆ ಆ ಟೆಕ್ನಾಲಜಿ ಏನು ಇರಬೇಕು. ಸೊ ಇದು ಅಲ್ದಿರಾ ಒನ್ ಪ್ಲಸ್ 15 ಅಲ್ಲಿ 50 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ನ ಕೊಡ್ತಾ ಇದ್ದಾರೆ ಇವರು. ಸೊ ಒಂದೊಂದು ಕಂಪ್ನೀಸ್ಗಳು 15 ವಾಟ್ ಕೊಡಕ್ಕೆ ಹೇಳ್ತಾರೆ ವೈರ್ಲೆಸ್ ಚಾರ್ಜಿಂಗ್ ಅಲ್ಲಿ, ಅದರಲ್ಲಿ ಒನ್ ಪ್ಲಸ್ ಅವರು ತುಂಬಾ ಧಾರಾಳ ಮನಸ್ಸಿಂದ ಏನಪ್ಪ 50 ವಾಟ್ ನ ಕೊಡ್ತಾ ಇದ್ದಾರೆ. ಇದು ಅಲ್ದಿರಾ ಬೈಪಾಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ 7300 mAh ಬ್ಯಾಟ್ರಿ ನನ್ನ ಪ್ರಕಾರ ಜಸ್ಟಿಫೈ ಅನ್ಸುತ್ತೆ, ಯಾಕಂತಂದ್ರೆ ಸ್ಕ್ರೀನ್ 165 ಹರ್ಟ್ಸ್ ಇರೋ ಕಾರಣ, ರಿಫ್ರೆಶ್ ರೇಟ್ ಇರೋ ಕಾರಣ ಅಷ್ಟೊಂದು ಬ್ಯಾಟ್ರಿ ಬೇಕಾಗುತ್ತೆ. ಯಾಕಂತಂದ್ರೆ ಗೇಮ್ ಅಲ್ಲಿ ಆಡ್ತಿದ್ರೆ ಸ್ವಲ್ಪ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಂತ ಹೇಳ್ಬೋದು. LTPO ಡಿಸ್ಪ್ಲೇ ಕೊಟ್ಟಿರ್ಬೋದು, ಬಟ್ ಎನಿವೋ ಇಟ್ ಈಸ್ ಡಿಸ್ಪ್ಲೇ, ಎನಿವೋ ಇಟ್ ಈಸ್ ಟೆಕ್ನಾಲಜಿ, ಬ್ಯಾಟ್ರಿ ಡ್ರೈನ್ ಆಗಲೇಬೇಕು. ಸೊ ನೋಡೋಣ ಬ್ಯಾಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಇಷ್ಟೊಂದು mAh ಬ್ಯಾಟ್ರಿ ವಿತ್ ಇಷ್ಟೊಂದು ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋ ಕಾರಣ ಬ್ಯಾಟ್ರಿ ಬೇಗ ಡಿಗ್ರೇಡೇಷನ್ ಆಗೋ ಚಾನ್ಸಸ್ಗಳಿರುತ್ತೆ. ಅಂಡ್ ಇಷ್ಟು ಲೀಕ್ಡ್ ಸ್ಪೆಸಿಫಿಕೇಶನ್ ಅಂತ ಹೇಳ್ಬೋದು. ಒನ್ ಪ್ಲಸ್ 15 ಮೇಜರ್ ಆಗಿ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇಷ್ಟು ನಿಮ್ಗೆ ಹೊಸದೇ ಸಾಕು, ಒಂದು ಸ್ಮಾರ್ಟ್ ಫೋನ್ ಹೇಗೆ ಅಂತ ನೀವು ಜಡ್ಜ್ ಮಾಡ್ಬಿಡ್ಬೋದು, ಅಷ್ಟೊಂದು ಬ್ರಿಲಿಯಂಟ್ ಇದೆ ಅಂತ ಹೋಗೋದು ನನ್ನ ಆಡಿಯನ್ಸ್. ಸೊ ನನ್ಗಂತೂ ಒನ್ ಪ್ಲಸ್ 15 ಟೋಟಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಇದರ ಒಂದು ಪ್ರೈಸಿಂಗ್ ಸ್ವಲ್ಪ ನೋಡ್ಕೊಂಡು ನಥಿಂಗ್ ಫೋನ್ 3 ತರ ಮಾಡಲೇ ಸಾಕು ಒನ್ ಪ್ಲಸ್ ಅವರು. ಸೊ ಒನ್ ಪ್ಲಸ್ ಆಲ್ರೆಡಿ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದೆ ನಮ್ಮ ಭಾರತದಲ್ಲಿ. ನನ್ನ ಪ್ರಕಾರ ಐಫೋನ್ ಬಿಟ್ರೆ ನಮ್ಮ ಭಾರತದಲ್ಲಿ ಈ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ನೋಡ್ಕೊಂಡು ತಗೊಳ್ಳೋದು ಒನ್ ಪ್ಲಸ್ ಮತ್ತೆ ಸ್ಯಾಮ್ಸಂಗ್ ನ. ಅದರಲ್ಲೂ ಈ ಒಂದು ಏನು ಮಿಡ್ ರೇಂಜ್ ಫೋನ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರಲ್ಲ ಅವರು ಮೋಸ್ಟ್ ಆಫ್ ದ ಜನರು ಹೋಗೋದೆ ಒನ್ ಪ್ಲಸ್ ಅಂತಾನೆ ಅನ್ಬಿಟ್ಟು. ಯಾಕಂತಂದ್ರೆ ಒನ್ ಪ್ಲಸ್ ಗಿನ್ನ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಏನು ಚೈನಾ ಅದು ಓಪೋ ಜೊತೆ ಮರ್ಜ್ ಆಯ್ತು, ಏನೆಲ್ಲ ಏನ್ ಕಾಂಟ್ರವರ್ಸೀಸ್ ಗಳಾದ್ರೂ ಆ ಒಂದು ಏನು ಸ್ಪೆಷಲ್ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಹೇಳ್ತಾರಲ್ವ ಅದು ಇನ್ನು ಹಂಗೆ ಮೇಂಟೈನ್ ಮಾಡಿದೆ ನಮ್ಮ ಭಾರತದಲ್ಲಿ. ಸೊ ಐ ಥಿಂಕ್ ಈ ಒಂದು ಫೀಚರ್ಸ್ಗಳು 99.9% ಇದೇ ಫೀಚರ್ಸ್ಗಳು ಬರೋದು. ಇನ್ನೂ ಒಂದು 2 ಜಾತ್ರೆ ಫೀಚರ್, ಗಿಮಿಕ್ ಫೀಚರ್ಸ್ಗಳು ಲಾಂಚ್ ಮಾಡ್ಬೋದು ಲಾಂಚ್ ಇವೆಂಟ್ ಅಲ್ಲಿ. ಸೊ ಇದು ಒನ್ ಪ್ಲಸ್ 15 ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಹೇಳೋದು ಮರ್ತೋದೆ, ಔಟ್ ಆಫ್ ದ ಬಾಕ್ಸ್ Android 16 ನೋಡ್ತಾ ಇದೀವಿ. ಅಂಡ್ ರೀಸೆಂಟ್ ಆಗಿ OxygenOS 16 ಕೂಡ ಇವರು ಲಾಂಚ್ ಮಾಡಿದ್ದಾರೆ. ಟೋಟಲಿ ಹೇಳ್ಬೇಕು ಅಂತಂದ್ರೆ ಆಪಲ್ ಅವರ ಒಂದು ಫುಲ್ ಇನ್ಸ್ಪೈರ್ ಅಂತ ಹೇಳ್ಬೋದು, ಲಿಕ್ವಿಡ್ ಗ್ಲಾಸ್. ಬಟ್ ಕ್ಲೀನ್ ಆಗಿ OxygenOS 15 ಹೋಲಿಸ್ಕೊಂಡ್ರೆ ಈ ಒಂದು OxygenOS 16 ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು. ಎಷ್ಟೊಂದು ಹೊಸ ಫೀಚರ್ಗಳನ್ನ ತರ್ತಾ ಇದ್ದಾರೆ, ಲಾಕ್ ಸಿಂಕ್ ಕಸ್ಟಮೈಸೇಷನ್ ತರ್ತಾ ಇದ್ದಾರೆ. ಸೊ ಹಾಗಾಗಿ
ಕರೆಕ್ಟ್ ಟೈಮ್ ಅನ್ಸುತ್ತೆ ಒನ್ ಪ್ಲಸ್ ಅವ್ರಿಗೆ ಈ ಒಂದು ಸ್ಮಾರ್ಟ್ ಫೋನ್ ಕ್ಲೀನ್ ಆಗಿ ಪ್ರಮೋಟ್ ಮಾಡಿ, ಕ್ಲೀನ್ ಆಗಿ ತಯಾರಿಸ್ಕೊಂಡು ಕ್ಲೀನ್ ಆಗಿ ಅದನ್ನ ಸೆಲ್ ಮಾಡಕ್ಕೆ. ಯಾಕಂತಂದ್ರೆ ಒಳ್ಳೆ ಸಾಫ್ಟ್ವೇರ್ ವಿತ್ ಒಳ್ಳೆ ಫಾಸ್ಟೆಸ್ಟ್ UI ವಿತ್ ಇಷ್ಟೊಂದು ಚೆನ್ನಾಗಿರೋ ಸ್ಪೆಸಿಫಿಕೇಶನ್ಸ್ ಕೊಟ್ಟರೆ ಜನರು ಆಬ್ವಿಯಸ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಆಗಿರ್ತಾರೆ. ಸೊ ನೋಡೋಣ, ಇನ್ ಕೇಸ್ ಎಲ್ಲ ಕ್ಲೀನ್ ಆಗಿ ಕೂಡ ಬಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ಗೆ ತುಂಬಾ ಒಳ್ಳೆ ವರ್ತ ಅಂತಾನೆ ಹೇಳ್ಬೋದು. ಸೊ ಅದೇ ಒನ್ ಪ್ಲಸ್ ಅವರು ಅವರ ಕ್ಯಾಮ್ರಾ ಸ್ವಲ್ಪ ಕ್ಲೀನ್ ಆಗಿ ಕೊಟ್ಬಿಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಇನ್ ಗ್ರ್ಯಾಂಡ್ ಸ್ಕೀಮ್ ಮಾಡಕ್ ಹೋದ್ರೆ ಕ್ಯಾಮ್ರಾನು ಕೂಡ ಏನ್ ನಮ್ಗೆ ಮ್ಯಾಟರ್ ಆಗೋದಿಲ್ಲ. ಯಾಕಂತಂದ್ರೆ ಪ್ರಾಕ್ಟಿಕಲ್ ವೇ ನೋಡ್ಕೊಳಕ್ ಹೋದ್ರೆ ಸ್ಯಾಮ್ಸಂಗ್ S26 ಅಲ್ಟ್ರಾ ಮತ್ತೆ ಒನ್ ಪ್ಲಸ್ ಇನ ಒಂದು ಫ್ಲಾಗ್ಶಿಪ್ ಫೋನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ಸೊ ಆ ಒಂದು ಪ್ರೈಸ್ ವೇರಿಯೇಷನ್ ನೋಡ್ಕೊಳಕ್ ಹೋದ್ರೆ ಒನ್ ಪ್ಲಸ್ 15 ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ನೀವು ಸ್ಯಾಮ್ಸಂಗಿನ ಒಂದು ಫ್ಲಾಗ್ಶಿಪ್ ಫೋನ್ ಗಳಿಗೆ ಹೋಲಿಸ್ಕೊಂಡ್ರೆ. ಸೊ ಏನೇ ಮಾತಾಡೋದಿದ್ರು ಕೂಡ ಒನ್ಸ್ ಲಾಂಚ್ ಆದ್ಮೇಲೆ ನೋಡ್ಬೇಕು. ಏನಪ್ಪಾ ಚೈನಲ್ಲಿ 21ನೇ ತಾರೀಕು ಲಾಂಚ್ ಆಗಿದೆ, ಕನ್ಫರ್ಮ್ ಆಗಿದೆ. ನಮ್ಮ ಭಾರತದಲ್ಲಿ ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಲಾಂಚ್ ನ ಮಾಡ್ತಾರೆ. ಅದರ ಡೇಟು ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀನಿ ಒನ್ಸ್ ಹೊರಗಡೆ ಬಂದ ಮೇಲೆ. ಸೊ ನಿಮ್ಗೆ ಅನ್ಸುತ್ತೆ ಒನ್ ಪ್ಲಸ್ 15 ತುಂಬಾ ಚೆನ್ನಾಗಿದೆ ಫೀಚರ್ಸ್ಗಳು, ಹೇಗೆ ಅನ್ಸಿದೆ? ಇನ್ ಕೇಸ್ ನೀವು ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಮುಂದೆ ಸಿಗ್ತೀವಿ. ಸೈನಿಂಗ್ ಆಫ್, ಟೇಕ್ ಕೇರ್, ಬೈ, ಸಿ ಯು ಸೂನ್. ತಾನೇ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಬಾಯ್.